ಪ್ರಿಯ ವಿದ್ಯಾರ್ಥಿಗಳೇ, ನಾವು ಕ್ವಾಂಟಿಟೇಟಿವ್ ಟೆಕ್ನಿಕ್ಸ್ ಫಾರ್ ಬಿಸ್ನೆಸ್ ಸೆಕೆಂಡ್ ಅನ್ನುವಂತಹ ಸಬ್ಜೆಕ್ಟ್ನಲ್ಲಿ ಬರುವಂತಹ 5ನೇ ಮಾಡ್ಯೂಲ್ ಆಗಿರುವಂತಹ ಪ್ರೆಸೆಂಟ್ ವರ್ಸ್ ಆ್ಯಂಡ್ ಡಿಸ್ಕೌಂಟ್ ಅನ್ನುವಂತಹ ಚಾಪ್ಟರ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ವಿ. ಇದರಲ್ಲಿ ಆಲ್ರೆಡಿ 3 ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ನ ನಾವು ಕವರ್ ಮಾಡಿದ್ವಿ. ಟೋಟಲ್ 4 ಕಾನ್ಸೆಪ್ಟ್ಸ್ ಇದ್ದಾವೆ. ಅಂದರೆ ನಿನ್ನೆ ಒಂದು ವಿಡಿಯೋನಲ್ಲಿ ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಬಗ್ಗೆ ಡಿಸ್ಕಷನ್ಸ್ ಮಾಡಿದ್ವಿ. ಅದರ ಹಿಂದೆ ನಾವು ಪ್ರೆಸೆಂಟ್ ವರ್ತ್ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಅದೇ ರೀತಿ ಬಿಲ್ಸ್ ಆಫ್ ಎಕ್ಸ್ಚೇಂಜ್ ಕೂಡ ಡಿಸ್ಕಷನ್ ಮಾಡಿದ್ವಿ. ಇವತ್ತು ಕೊನೆಯ ಕಾನ್ಸೆಪ್ಟ್ ಆಗಿರುವಂತಹ ಡಿಸ್ಕೌಂಟ್ಸ್ ಅನ್ನುವಂತಹದ್ದು, ಇನ್ನು ಮತ್ತೊಮ್ಮೆ ಹೇಳ್ತೇನೆ, ಕೊನೆಯ ಕಾನ್ಸೆಪ್ಟ್ ಆಗಿರುವಂತಹ ಡಿಸ್ಕೌಂಟ್ ಅನ್ನುವಂತಹ ಟಾಪಿಕ್ ಮೇಲೆ ಡಿಸ್ಕಷನ್ ಮಾಡೋಣ ಬನ್ನಿ. ಪ್ರಿಯ ವಿದ್ಯಾರ್ಥಿಗಳೇ, 4ನೇ ಕಾನ್ಸೆಪ್ಟ್ ಯಾವುದಂತ ಹೇಳಿದೆ ನಾನು? ಡಿಸ್ಕೌಂಟ್ಸ್ ಅಂತ ಹೇಳಿದ್ದೆ. ಇದ್ರ ಬಗ್ಗೆ ಇವತ್ತು ಡಿಸ್ಕಷನ್ ಮಾಡೋಣ ಈ ಒಂದು ವಿಡಿಯೋದಲ್ಲಿ. ಓಕೆ, ಮೊದಲನೇದಾಗಿ ಡಿಸ್ಕೌಂಟ್ಸ್ ಅಂದರೆ ಏನು ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ಇಲ್ಲಿ ಹೇಳಿದ್ದಾರೆ ಒಂದು ಜನರಲ್ ಮೀನಿಂಗನ್ನು. ಡಿಸ್ಕೌಂಟ್ ಈಸ್ ಆ್ಯನ್ ಅಲವೆನ್ಸ್ ಆರ್ ಕನ್ಸೆಷನ್ ಇನ್ ಪ್ರೈಸ್ ಅಂತ ಹೇಳಿದ್ದಾರೆ. ಕನ್ನಡದಲ್ಲಿ ನಾವು ಡಿಸ್ಕೌಂಟ್ಸನ್ನು ರಿಯಾಯಿತಿ ಅಂತಲೂ ಕರಿತೀವಿ. ಇಲ್ಲಿ ಹೇಳಿದ್ದಾರೆ ನೋಡ್ರಿ, ಡಿಸ್ಕೌಂಟ್ ರಿಯಾಯಿತಿ ಅಂತ ಹೇಳಿದ್ರೆ ಕನ್ಸೆಷನ್ ಇನ್ ಪ್ರೈಸ್ ಅಂತ ಅವರು ಹೇಳ್ತಾ ಇದ್ದಾರೆ. ಓಕೆ, ಪ್ರೈಸ್ನಲ್ಲಿ ಸಮ್ ಕನ್ಸೆಷನ್ ಅಂತ ನಾವು ಹೇಳ್ಬೋದು, ಅಥವಾ ಅಲವೆನ್ಸ್ ಅಂತ ನಾವು ಹೇಳ್ಬೋದು. ಓಕೆ, ಡಿಸ್ಕೌಂಟ್ ಈಸ್ ಗಿವನ್ ಸೋ ದ್ಯಾಟ್ ದ ಬೈಯರ್ ಈಸ್ ಇಂಡ್ಯೂಸ್ಡ್ ಟು ಪ್ಲೇಸ್ ಆನ್ ಆರ್ಡರ್ ಆ್ಯಂಡ್ ಲೇಟರ್ ಟು ಮೇಕ್ ಪೇಮೆಂಟ್ಸ್ ಇನ್ ಟೈಮ್ ಅಂತ ನಾವು ಹೇಳ್ತೀವಿ. ಇನ್ ಸಿಂಪಲ್ ಟರ್ಮ್ಸಲ್ಲಿ ಹೇಳಬೇಕಂದ್ರೆ ಇಟ್ ಈಸ್ ಡಿಡಕ್ಷನ್ ಇನ್ ಪ್ರೈಸ್ ಅಂತ ನಾವು ಹೇಳ್ಬೋದು. ಇನ್ನೊಮ್ಮೆ ಹೇಳ್ತೀನಿ, ಇಟ್ ಈಸ್ ಎ ಡಿಡಕ್ಷನ್ ಇನ್ ಪ್ರೈಸ್ ಅಂತ ನಾವು ಹೇಳ್ಬೋದು. ಏನು ಡಿಸ್ಕೌಂಟನ್ನು ನಾವು ಟೋಟಲ್ ಪ್ರೈಸ್ನಲ್ಲಿ ಲೆಸ್ ಮಾಡಿ ನೆಟ್ ಪೇಮೆಂಟನ್ನು ಆ ಒಬ್ಬ ಸೆಲ್ಲರಿಗೆ ಏನು ಸೆಲ್ ಮಾಡ್ತಾ ಇರ್ತಾನಲ್ಲ ಗೂಡ್ಸನ್ನು, ಅವನಿಗೆ ನಾವು ಪೇ ಮಾಡ್ತೀವಿ. ಓಕೆ, ಅದೇ ರೀತಿ ಡಿಸ್ಕೌಂಟ್ಸಲ್ಲಿ 2 ರೀತಿಯಾದಂಥ ಡಿಸ್ಕೌಂಟ್ಸನ್ನು ನಾವು ನೋಡ್ಬೋದು. ಅಂದರೆ ಟೈಪ್ಸ್ ಆಫ್ ಡಿಸ್ಕೌಂಟ್ಸ್ ಬಂದುಬಿಟ್ರೆ, ಡಿಸ್ಕೌಂಟ್ಸಿನ ಟೈಪ್ಸ್ಗೆ ಬಂದರೆ ನಾವು 2 ರೀತಿಯಾದಂತಹ ಟೈಪ್ಸನ್ನು ನಾವು ನೋಡ್ಬೋದು. ಮೊದಲನೇದಾಗ್ಬಿಟ್ಟು ಕ್ಯಾಶ್ ಡಿಸ್ಕೌಂಟ್ಸ್, ಎರಡನೇದಾಗ್ಬಿಟ್ಟು ಟ್ರೇಡ್ ಡಿಸ್ಕೌಂಟ್ ಅಂತ ನಾವು ಹೇಳ್ಬೋದು. ಈಗ ನಾವು ಕ್ಯಾಶ್ ಡಿಸ್ಕೌಂಟ್ ಅಂದರೆ ಏನು ಅನ್ನೋದನ್ನು ತಿಳ್ಕೊಳ್ಳೋಣ ವಿದ್ಯಾರ್ಥಿಗಳೇ. ಅದಕ್ಕಿಂತ ಮುಂಚೆನೂ ನಾನು ನಿಮಗೊಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ. ನೀವು ಕೆಲವೊಂದು ಅಂಗಡಿಗಳನ್ನು ವಿಸಿಟ್ ಮಾಡಿರಬಹುದು. ಅಂಗಡಿ ಮುಂದೆ ಹಾಕಿರ್ತಾರೆ 50% ಡಿಸ್ಕೌಂಟ್ ಆಲ್ ಐಟಮ್ಸ್ ಅಂತ ಹಾಕಿರ್ತಾರೆ, 10% ಆಫ್, 15% ಆಫ್, ಕ್ರಿಸ್ಮಸ್ ಸೇಲ್ಸ್ 50% ಆಫ್, ರಂಜಾನ್ ಸೇಲ್ಸ್ 60% ಆಫ್, ಈ ರೀತಿ ಏನೋ ಒಂದು ಹಾಕಿರ್ತಾರೆ. ಇವೆಲ್ಲವೂ ಕೂಡ ಡಿಸ್ಕೌಂಟ್ಸಿಗೆ ಎಕ್ಸಾಂಪಲ್ಸ್ ಅಂತ ನಾವು ಹೇಳ್ಬೋದು. ನೀವು ನೋಡ್ತಿರೋದು ಕಾಮನ್ ಲೈಫ್ನಲ್ಲಿ ನೀವು ನೋಡ್ಬೋದು. ಅಂಗಡಿಗಳಲ್ಲಿ ಹೋದಾಗ ಪರ್ಚೇಸ್ ಮಾಡಲಿಕ್ಕೆ ಇಂಥ ಒಂದು ಏನು ಆ್ಯಡ್ಸನ್ನು ನೀವು ನೋಡ್ಬೋದು. ಓಕೆ, ಈಗ ನಾವು ಕ್ಯಾಶ್ ಡಿಸ್ಕೌಂಟ್ ಬಗ್ಗೆ ನೋಡೋಣ. ಇಟ್ ಈಸ್ ಆ್ಯನ್ ಅಲವೆನ್ಸ್ ಆರ್ ಕನ್ಸೆಷನ್ ಗಿವನ್ ಬೈ ದಿ ಸೆಲ್ಲರ್ ಟು ದಿ ಬೈಯರ್ ಅಂತ ಹೇಳಿದ್ದಾರೆ. ಏನಂತ ಹೇಳ್ತಿದ್ದಾರೆ? ಇದು ಒಂದು ಕನ್ಸೆಷನ್ ಯಾರು ಕೊಡ್ತಾ ಇದ್ದಾರೆ? ಸೆಲ್ಲರ್ ಕೊಡ್ತಾ ಇದ್ದಾರೆ. ಯಾರಿಗೆ ಕೊಡ್ತಾ ಇದ್ದಾರೆ? ಬೈಯರಿಗೆ ಅಂತ ನಾವು ಹೇಳಬಹುದು. ಕ್ಯಾಶ್ ಡಿಸ್ಕೌಂಟ್ ಆಫರ್ ಟು ಕಸ್ಟಮರ್ಸ್ ಆ್ಯಸ್ ಎನ್ ಇನ್ಸೆಂಟಿವ್ ಫಾರ್ ಟೈಮ್ಲಿ ಪೇಮೆಂಟ್ ಆಫ್ ದೇರ್ ಲಯಬಿಲಿಟೀಸ್ ಅಂತ ಹೇಳ್ತೀವಿ. ಇನ್ ರೆಸ್ಪೆಕ್ಟ್ ಆಫ್ ಕ್ರೆಡಿಟ್ ಪರ್ಚೇಸ್ ಮಾಡಿರ್ತೀವಿ ನಾವು, ಉದುರಿ ಕೊಟ್ಟಿರ್ತಾರೆ ನಮಗೆ, ನಾವೇನು ಮಾಡಬೇಕಾಗುತ್ತೆ? ಟೈಮ್ಲಿ ಪೇಮೆಂಟ್ ಮಾಡಬೇಕಾಗುತ್ತೆ. ಟೈಮ್ಲಿ ಪೇಮೆಂಟ್ ಮಾಡಿದ್ರೆ ಅಂತಹ ಒಂದು ಸಿಚುವೇಶನ್ನಲ್ಲಿ ಇದನ್ನು ನಾವು ಇನ್ಸೆಂಟಿವ್ ಆಗಿ ಪಡಿಬಹುದು, ಕ್ಯಾಶ್ ಡಿಸ್ಕೌಂಟನ್ನು ಅಂತ ನಾವು ಹೇಳಬಹುದು. ಅದೇ ರೀತಿ ಪ್ರಿಯ ವಿದ್ಯಾರ್ಥಿಗಳೇ ನೋಡ್ರಿ, ಇಲ್ಲಿ ಅಬ್ಸರ್ವ್ ಮಾಡ್ಬೇಕು ನೀವು. ಕ್ವಿಕ್ ಪೇಮೆಂಟ್ ಅಥವಾ ಅಮೌಂಟ್ ಏನಿರುತ್ತಲ್ಲ, ಬೈಯರ್ ಏನು ಬೈ ಮಾಡಿರ್ತಾನಲ್ಲ, ಆ ಅಮೌಂಟನ್ನು ಕ್ವಿಕ್ಲಿ ಪೇಮೆಂಟ್ ಮಾಡ್ದ ಅಂದರೆ ಅಥವಾ ಸೆಟಲ್ಮೆಂಟ್ ಮಾಡ್ದ ಅಂತ ಹೇಳಿದರೆ ಅಂಥ ಸಿಚುವೇಶನಲ್ಲಿ ನಮಗೆ ಕ್ಯಾಶ್ ಡಿಸ್ಕೌಂಟ್ ಅನ್ನೋವಂಥದ್ದು ಅಪ್ಲಿಕೇಬಲ್ ಸಿಗುತ್ತೆ ಅಂತ ಹೇಳ್ಬೋದು. ನಾರ್ಮಲಿ ನಾವು ಕ್ಯಾಶ್ ಡಿಸ್ಕೌಂಟನ್ನು ಕೊಟೇಶನ್ ಅಥವಾ ಇನ್ವಾಯ್ಸ್ನಲ್ಲಿ ಶೋ ಮಾಡ್ತೀವಿ. ಅದೇ ರೀತಿ ಇದು ಒಂದು ಡಿಡಕ್ಟೇಬಲ್ ಐಟಮ್. ಯಾವುದರಲ್ಲಿ? ಟೋಟಲ್ ಪ್ರೈಸ್ನಲ್ಲಿ ನಾವು ಕ್ಯಾಶ್ ಡಿಸ್ಕೌಂಟನ್ನು ಲೆಸ್ ಮಾಡಿ ನೆಟ್ ಅಮೌಂಟನ್ನು ನಾವು ಪೇಮೆಂಟ್ ಮಾಡ್ತೀವಿ. ಓಕೆ, ಅದೇ ರೀತಿ ನಾವು ಕ್ಯಾಶ್ ಡಿಸ್ಕೌಂಟನ್ನು ಯಾವ ಒಂದು ಫಾರ್ಮ್ನಲ್ಲಿ ತೋರಿಸ್ತೀವಿ? ಪರ್ಸೆಂಟೇಜ್ ಫಾರ್ಮ್ನಲ್ಲಿ ನಾವು ಕ್ಯಾಶ್ ಡಿಸ್ಕೌಂಟನ್ನು ತೋರಿಸ್ತೀವಿ. ಇಷ್ಟೆಲ್ಲ ಕ್ಯಾಶ್ ಡಿಸ್ಕೌಂಟ್ ಬಗ್ಗೆ ನೀವು ತಿಳ್ಕೊಬೇಕಾಗಿರುವಂಥದ್ದು. ಅದೇ ರೀತಿ 2ನೇ ಟೈಪ್ ಆಫ್ ಡಿಸ್ಕೌಂಟ್ ಯಾವುದು ಅಂತ ಹೇಳಿದ್ರೆ ಟ್ರೇಡ್ ಡಿಸ್ಕೌಂಟ್. ಇನ್ನೊಮ್ಮೆ ಹೇಳ್ತೀನಿ, ಸೆಕೆಂಡ್ ಟೈಪ್ ಆಫ್ ಡಿಸ್ಕೌಂಟ್ ಈಸ್ ಟ್ರೇಡ್ ಡಿಸ್ಕೌಂಟ್. ಏನು ಟ್ರೇಡ್ ಡಿಸ್ಕೌಂಟ್? ವಾಟ್ ಈಸ್ ಟ್ರೇಡ್ ಡಿಸ್ಕೌಂಟ್? ಇಲ್ಲಿ ಹೇಳಿದ್ದಾರೆ ನೋಡ್ರಿ ವಿದ್ಯಾರ್ಥಿಗಳೇ, ಟ್ರೇಡ್ ಡಿಸ್ಕೌಂಟ್ಸ್ ಆರ್
ಆಫರ್ಡ್ ಅಟ್ ದಿ ಟೈಮ್ ಆಫ್ ಪರ್ಚೇಸ್ ಆಫ್ ಗೂಡ್ಸ್. ಯಾವಾಗ ನಾವು ಗೂಡ್ಸನ್ನು ಪರ್ಚೇಸ್ ಮಾಡಬೇಕಾದ್ರೆ ಅಂತಹ ಒಂದು ಸಿಚುವೇಶನಲ್ಲಿ ಟ್ರೇಡ್ ಡಿಸ್ಕೌಂಟನ್ನು ನಾವು ನೋಡಬಹುದು, ನಮಗೆ ಟ್ರೇಡ್ ಡಿಸ್ಕೌಂಟ್ ಸಿಗುತ್ತೆ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್, ವೆನ್ ಗೂಡ್ಸ್ ಆರ್ ಪರ್ಚೇಸ್ಡ್ ಇನ್ ಬಲ್ಕ್ ಆರ್ ಟು ರಿಟೈನ್ ಎ ಲಾಯಲ್ ಕಸ್ಟಮರ್ಸ್, ಇಂತಹ ಟ್ರೇಡ್ ಡಿಸ್ಕೌಂಟ್ಸನ್ನು ನಾವು ಪಡಿಬಹುದು. ಬಲ್ಕ್ ಆಗಿ ಪರ್ಚೇಸ್ ಮಾಡ್ತೀವಿ, ಬಲ್ಕ್ ಅಂತ ಹೇಳಿದ್ರೆ ತುಂಬ ಜಾಸ್ತಿ ಗೂಡ್ಸನ್ನು ನಾವು ಪರ್ಚೇಸ್ ಮಾಡಿದಾಗ ನಮಗೆ ಟ್ರೇಡ್ ಡಿಸ್ಕೌಂಟ್ಸನ್ನು ಸಿಗುತ್ತೆ. ಅಥವಾ ಲಾಯಲ್ ಕಸ್ಟಮರ್ಸ್ ಏನಿರ್ತಾರಲ್ಲ ಅವ್ರನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ ಟ್ರೇಡ್ ಡಿಸ್ಕೌಂಟನ್ನು ಅವರು ಕೊಡ್ತಾರೆ ಅಂತ ನಾವು ಹೇಳಬಹುದು. ಅದೇ ರೀತಿ ಈ ಒಂದು ಟ್ರೇಡ್ ಡಿಸ್ಕೌಂಟನ್ನು ನಾವು ಕ್ಯಾಶ್ ಸೇಲ್ಸ್ನಲ್ಲೂ ಕೂಡ ಪಡಿಬಹುದು, ಕ್ರೆಡಿಟ್ ಸೇಲ್ಸಿಗೂ ಕೂಡ ನಾವು ಪಡಿಬಹುದು ಅಂತ ನಾನು ಹೇಳ್ತೀನಿ ವಿದ್ಯಾರ್ಥಿಗಳೇ. ಈಗ ನಾವು ಈ ಒಂದು ಕ್ಯಾಲ್ಕುಲೇಷನ್ ಆಫ್ ಡಿಸ್ಕೌಂಟ್ಸ್ ಬಗ್ಗೆ ನೋಡ್ತಾ ಬರೋಣ. ಕ್ಯಾಲ್ಕುಲೇಷನ್ ಆಫ್ ಡಿಸ್ಕೌಂಟ್ ಮಾಡಬೇಕಾದ್ರೆ ಕೆಲವೊಂದು ಫಾರ್ಮುಲಾಸ್ನ ನಾವು ನೋಡಬಹುದು. ಇಲ್ಲಿ ನೋಡ್ರಿ, ಡಿಸ್ಕೌಂಟ್ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಕೆಲವೊಂದು ಜನರಲ್ ಫಾರ್ಮುಲಾಸ್ ಅಂತಲೇ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವನ್ನ ನೀವು ಮೈಂಡಲ್ಲಿ ಇಟ್ಕೋಬೇಕಾಗುತ್ತೆ. ನೆಟ್ ಸೆಲ್ಲಿಂಗ್ ಪ್ರೈಸ್ ಅನ್ನು ಕಂಡುಹಿಡಿಬೇಕು ಅಂತ ಹೇಳಿದ್ರೆ ನೀವು ಈ ಒಂದು ಫಾರ್ಮುಲಾನ ಯೂಸ್ ಮಾಡಬೇಕಾಗುತ್ತೆ. ಅಂದರೆ ಮಾರ್ಕ್ಡ್ ಪ್ರೈಸ್ನಲ್ಲಿ ನೀವು ಟ್ರೇಡ್ ಡಿಸ್ಕೌಂಟ್ ಕ್ಯಾಲ್ಕುಲೇಟೆಡ್ ಆನ್ ಮಾರ್ಕ್ಡ್ ಪ್ರೈಸ್ನ ಲೆಸ್ ಮಾಡಬೇಕಾಗುತ್ತೆ. ಗೊತ್ತಾಗ್ತಿದೆಯಲ್ಲ, ಅಂದರೆ ಟ್ರೇಡ್ ಡಿಸ್ಕೌಂಟನ್ನು ಲೆಸ್ ಮಾಡಬೇಕು ಮಾರ್ಕ್ಡ್ ಪ್ರೈಸ್ನಲ್ಲಿ. ಆ ಟ್ರೇಡ್ ಡಿಸ್ಕೌಂಟ್ ಯಾವ ಬೇಸ್ ಮೇಲೆ ಕ್ಯಾಲ್ಕುಲೇಷನ್ ಮಾಡಿರ್ತಾರೆ, ಮಾರ್ಕ್ಡ್ ಪ್ರೈಸ್ ಏನು ಕೊಟ್ಟಿರ್ತಾರಲ್ಲ ಅದ್ರ ಮೇಲೆ ಟ್ರೇಡ್ ಡಿಸ್ಕೌಂಟನ್ನು ಕ್ಯಾಲ್ಕುಲೇಷನ್ ಮಾಡಿರಬೇಕು. ಇನ್ನೊಮ್ಮೆ ಹೇಳ್ತೀನಿ, ನೆಟ್ ಸೆಲ್ಲಿಂಗ್ ಪ್ರೈಸ್ ಬೇಕು ಅಂದರೆ ಮಾರ್ಕ್ಡ್ ಪ್ರೈಸ್ನಲ್ಲಿ ನೀವೇನು ಮಾಡಬೇಕಾಗುತ್ತೆ, ಟ್ರೇಡ್ ಡಿಸ್ಕೌಂಟನ್ನು ಲೆಸ್ ಮಾಡಬೇಕಾಗುತ್ತೆ. ಅವಾಗಲೇ ನಿಮಗೆ ಸಿಗುವಂಥದ್ದು ನೆಟ್ ಸೆಲ್ಲಿಂಗ್ ಪ್ರೈಸ್. ಇಂತಹ ನೆಟ್ ಸೆಲ್ಲಿಂಗ್ ಪ್ರೈಸನ್ನು ಇನ್ನೊಂದು ಹೆಸರಿನಲ್ಲಿ ಏನಂತ ಕರಿತೀವಿ ಅಂದರೆ ಇನ್ವಾಯ್ಸ್ ಪ್ರೈಸ್ ಅಂತಲೂ ನಾವು ಕರಿತೀವಿ. ನಮಗೀಗ ನೆಟ್ ಸೆಲ್ಲಿಂಗ್ ಪ್ರೈಸ್ ಸಿಕ್ತು. ಇದಾದಮೇಲೆ ಕ್ಯಾಶ್ ಪ್ರೈಸ್ ನಮಗೆ ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡಬೇಕು, ಯಾವ ರೀತಿ ಫೈಂಡ್ ಔಟ್ ಮಾಡಬೇಕು, ಇದಕ್ಕೂ ಒಂದು ಜನರಲ್ ಫಾರ್ಮುಲಾ ಇದೆ. ಇನ್ವಾಯ್ಸ್ ಪ್ರೈಸ್ನಲ್ಲಿ ಏನು ಮಾಡಬೇಕಂತೆ, ಕ್ಯಾಶ್ ಡಿಸ್ಕೌಂಟನ್ನು ತೆಗಿಬೇಕಂತೆ. ಈ ಕ್ಯಾಶ್ ಡಿಸ್ಕೌಂಟನ್ನು ಯಾವ್ದ್ರ ಮೇಲೆ ಕ್ಯಾಲ್ಕುಲೇಷನ್ ಮಾಡಿರ್ತೀವಿ, ಇನ್ವಾಯ್ಸ್ ಪ್ರೈಸ್ ಮೇಲೆ ಕ್ಯಾಲ್ಕುಲೇಷನ್ ಮಾಡಿರ್ತೀವಿ. ಇನ್ವಾಯ್ಸ್ ಪ್ರೈಸ್ ಅಂದರೆ ಏನಂತ ಹೇಳಿದೆ ನಾನು, ಇನ್ವಾಯ್ಸ್ ಪ್ರೈಸ್ ಇಸ್ ನಥಿಂಗ್ ಬಟ್ ನೆಟ್ ಸೆಲ್ಲಿಂಗ್ ಪ್ರೈಸ್. ಓಕೆ, ಇಲ್ಲಿ ಹೇಳಿದ್ದೀನಿ ನೋಡ್ರಿ, ನೆಟ್ ಸೆಲ್ಲಿಂಗ್ ಪ್ರೈಸ್ ಆರ್ ಇನ್ವಾಯ್ಸ್ ಪ್ರೈಸ್. ಕ್ಯಾಶ್ ಪ್ರೈಸ್ ಆರ್ ಆ್ಯಕ್ಚುಯಲ್ ಸೆಲ್ಲಿಂಗ್ ಪ್ರೈಸ್ ಅಂತಲೂ ಇದನ್ನು ಕರೀತಾರೆ. ನಿಮಗೆ ಕ್ಯಾಶ್ ಪ್ರೈಸ್ ಸಿಗಬೇಕು ಅಥವಾ ಆ್ಯಕ್ಚುಯಲ್ ಸೆಲ್ಲಿಂಗ್ ಪ್ರೈಸ್ ಸಿಗಬೇಕು ಅಂತ ಹೇಳಿದ್ರೆ ನೀವು ಇನ್ವಾಯ್ಸ್ ಪ್ರೈಸ್ ಅಥವಾ ಇದನ್ನು ನಾವು ನೆಟ್ ಸೆಲ್ಲಿಂಗ್ ಪ್ರೈಸ್ ಅಂತ ಹೇಳ್ತೀವಿ, ಇದರಲ್ಲಿ ಕ್ಯಾಶ್ ಡಿಸ್ಕೌಂಟನ್ನು ಲೆಸ್ ಮಾಡಿದಾಗ ನಿಮಗೆ ಕ್ಯಾಶ್ ಪ್ರೈಸ್ ಅಥವಾ ಆ್ಯಕ್ಚುಯಲ್ ಸೆಲ್ಲಿಂಗ್ ಪ್ರೈಸ್ ಸಿಗುತ್ತೆ. ಮೂರನೇದಾಗಿ ಸೆಲ್ಲಿಂಗ್ ಪ್ರೈಸನ್ನು ಯಾವ ರೀತಿ ಫೈಂಡ್ ಔಟ್ ಮಾಡಬೇಕು. ನಿಮ್ಗೆ ಕಾಮನಾಗಿ ಗೊತ್ತು, ಸೆಲ್ಲಿಂಗ್ ಪ್ರೈಸನ್ನು ಯಾವ ರೀತಿ ಫೈಂಡ್ ಔಟ್ ಮಾಡಬೇಕಂದ್ರೆ ನಿಮಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ. ಕಾಸ್ಟ್ ಪ್ರೈಸಿಗೆ ಪ್ರಾಫಿಟನ್ನು ಆ್ಯಡ್ ಮಾಡಿದ್ರೆ ನಿಮಗೆ ಸೆಲ್ಲಿಂಗ್ ಪ್ರೈಸ್ ಸಿಕ್ಬಿಡುತ್ತೆ. ಓಕೆ, ಇಲ್ಲಿ ಹೇಳಿದ್ದಾರೆ ನೋಡ್ರಿ, ಕಾಸ್ಟ್ ಪ್ರೈಸ್ ಪ್ಲಸ್ ಪ್ರಾಫಿಟ್ ಕ್ಯಾಲ್ಕುಲೇಟೆಡ್ ಆನ್ ಕಾಸ್ಟ್ ಪ್ರೈಸನ್ನು ನೀವು ಆ್ಯಡ್ ಮಾಡಿದ್ರೆ ಯು ವಿಲ್ ಗೆಟ್ ಸೆಲ್ಲಿಂಗ್ ಪ್ರೈಸ್ ಅಂತ ನಾನು ಹೇಳ್ತೀನಿ. ವಿದ್ಯಾರ್ಥಿಗಳೇ, ಈಗ ನಾವು ಒಂದು 5 ಮಾರ್ಕ್ಸ್ ಇಲಿಸ್ಟ್ರೇಷನ್ ನೋಡೋಣ ಡಿಸ್ಕೌಂಟ್ಸ್ ಬಗ್ಗೆ. ಓಕೆ, ನಾನು ಇಲಿಸ್ಟ್ರೇಷನ್ನ ನಾನು ಓದ್ತೀನಿ, ನೀವು ರೈಟ್ ಡೌನ್ ಮಾಡ್ಕೊಳ್ರಿ. 5 ಮಾರ್ಕ್ಸ್ ಇಲಿಸ್ಟ್ರೇಷನ್ ಎಕ್ಸಾಮಲ್ಲಿ ಕೇಳ್ತಾರೆ. ಫೈಂಡ್ ದಿ ನೆಟ್ ಪರ್ಸೆಂಟೇಜ್ ಆಫ್ ಪ್ರಾಫಿಟ್. ಏನನ್ನು ಫೈಂಡ್ ಮಾಡಲಿಕ್ಕೆ ಹೇಳಿದ್ದಾನೆ, ನೆಟ್ ಪರ್ಸೆಂಟೇಜ್ ಆಫ್ ಪ್ರಾಫಿಟನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಹೇಳಿದ್ದಾನೆ. ಫೈಂಡ್ ದಿ ನೆಟ್ ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ಅರ್ನ್ಡ್ ಬೈ ಎ ಟ್ರೇಡರ್ ವೆನ್ ಹಿ ಮಾರ್ಕ್ಸ್ ಹಿಸ್ ಪ್ರಾಡಕ್ಟ್ಸ್ ಕಾಸ್ಟಿಂಗ್ 4,800 at 50% above cost but allows 20% discount and 4% ಕ್ಯಾಶ್ ಡಿಸ್ಕೌಂಟ್ ಅಂತ ಹೇಳಿದ್ದಾನೆ. ಅವನೇನು ಮಾಡಿದ್ದಾನೆ ಈ ಒಂದು ಪ್ರಾಬ್ಲಮ್ನಲ್ಲಿ ಅಂತ ಹೇಳಿದ್ರೆ, ಆ ಒಂದು ಪ್ರಾಡಕ್ಟ್ ಕಾಸ್ಟನ್ನು ಕೊಟ್ಟಿದ್ದಾನೆ 4,800, ಅದ್ರ ಮೇಲೆ 50% ಮಾರ್ಕಪ್ಪನ್ನು ಹೇಳಿದ್ದಾನೆ ಅವನು. ಅದೇ ರೀತಿ 20% ಟ್ರೇಡ್ ಡಿಸ್ಕೌಂಟ್ ಹೇಳಿದ್ದಾನೆ, 4% ಕ್ಯಾಶ್ ಡಿಸ್ಕೌಂಟು ಹೇಳಿದ್ದಾನೆ. ಇಷ್ಟೆಲ್ಲ ಮಾಹಿತಿ ಕೊಟ್ಬಿಟ್ಟು ನೆಟ್ ಪರ್ಸೆಂಟೇಜ್ ಆಫ್ ಪ್ರಾಫಿಟನ್ನು ನೀವು ಫೈಂಡ್ ಔಟ್ ಮಾಡಿರಿ ಅಂತ ಹೇಳ್ತಾ ಇದ್ದಾನೆ. ನೋಡಿ ಸೊಲ್ಯೂಷನ್ ಯಾವ ರೀತಿ ಬರೀಬೇಕಂದ್ರೆ, ಕ್ಯಾಲ್ಕುಲೇಷನ್ ಆಫ್ ನಮಗೇನು ಕೇಳಿದ್ದಾನೆ, ನೆಟ್ ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ಕೇಳಿದ್ದಾನೆ, ಅದಕ್ಕೋಸ್ಕರ ಕ್ಯಾಲ್ಕುಲೇಷನ್ ಆಫ್ ನೆಟ್ ಪರ್ಸೆಂಟೇಜ್ ಆಫ್ ಪ್ರಾಫಿಟ್. ಮೊದಲನೇದಾಗಿ ನಮ್ಮ ಪ್ರಾಬ್ಲಮಲ್ಲಿ ಏನು ಸಿಗುತ್ತೆ, ನಮಗೆ ಕಾಸ್ಟ್ ಪ್ರೈಸ್ ಸಿಗುತ್ತೆ. ಕಾಸ್ಟ್ ಪ್ರೈಸ್ 4,800 ಅವನೇ ಹೇಳಿದ್ದಾನೆ. ಕಾಸ್ಟ್ ಪ್ರೈಸನ್ನು ನಾವು ತಗೋಬೇಕು 4,800, ಆ್ಯಡ್ ಮಾಡಬೇಕು. ಯಾಕಂದರೆ ಇಲ್ಲಿ ಹೇಳಿದ್ದಾನೆ 50% ಎಬೋವ್ ಕಾಸ್ಟನ್ನು ಏನು ಮಾರ್ಕಪ್ ಮಾಡಿರಿ ಅಂತ ಹೇಳಿದ್ದಾನೆ. ಆ್ಯಡ್ ಮಾರ್ಕಪ್, ಯಾಕಂದರೆ ಮಾರ್ಕ್ಡ್ ಪ್ರೈಸ್ ಬೇಕಂದರೆ ನಾವು ಮಾರ್ಕಪ್ಪನ್ನು ಮಾಡಬೇಕು, ಆ್ಯಡ್ ಮಾಡಬೇಕಾಗುತ್ತೆ. ಅಟ್ 50% ಯಾವ್ದ್ರ ಮೇಲೆ, ಕಾಸ್ಟ್ ಮೇಲೆ. ಕಾಸ್ಟ್ ಪ್ರೈಸ್ ಎಷ್ಟಿದೆ 4,800. 4,800 ಮೇಲೆ 50% ಎಷ್ಟು ಬರುತ್ತೆ ಅಂದರೆ 2,400 ಬರುತ್ತೆ. ಇದನ್ನು ಆ್ಯಡ್ ಮಾಡಿದಾಗ ನಮಗೆ ಮಾರ್ಕ್ಡ್ ಪ್ರೈಸ್ ಸಿಗುತ್ತೆ. ಓಕೆ, ಎಷ್ಟಾಗುತ್ತೆ ಮಾರ್ಕ್ಡ್ ಪ್ರೈಸು, 7,200 ಸಿಗುತ್ತೆ. ಆಮೇಲೆ ನಾವೇನು ಮಾಡಬೇಕು, ಮಾರ್ಕೆಟ್ ಪ್ರೈಸ್ ಸಿಕ್ಕ ಮೇಲೆ ಲೆಸ್ ಮಾಡಬೇಕು ಟ್ರೇಡ್ ಡಿಸ್ಕೌಂಟನ್ನು.
ಏನು ಮಾಡಬೇಕು, ಲೆಸ್ ಮಾಡಬೇಕು ಟ್ರೇಡ್ ಡಿಸ್ಕೌಂಟನ್ನು ಹೇಳಿದ್ದಾನೆ. ಟ್ರೇಡ್ ಡಿಸ್ಕೌಂಟ್ ಎಷ್ಟು ಅಂತ ಹೇಳಿದ್ದಾನೆ, 20% ಅಂತ ಹೇಳಿದ್ದಾನೆ. ಯಾವುದ್ರ ಮೇಲೆ, ಮಾರ್ಕ್ಡ್ ಪ್ರೈಸ್ ಮೇಲೆ ಅಂತ ಹೇಳಿದ್ದಾನೆ. ಓಕೆ, ಮಾರ್ಕ್ಡ್ ಪ್ರೈಸ್ ಮೇಲೆ 20%. ಎಷ್ಟಿದೆ ಮಾರ್ಕ್ಡ್ ಪ್ರೈಸ್ ಅಮೌಂಟು, 7200. ಇದರ ಮೇಲೆ 20% ಅಂದರೆ 1440 ರೂಪೀಸ್ ಬರುತ್ತೆ. ಇದನ್ನು ನೀವು 7200 ಲೆಸ್ ಮಾಡಿದ್ರೆ ನಿಮಗೆ ಸಿಗುವಂಥದ್ದೇ ನೆಟ್ ಸೆಲ್ಲಿಂಗ್ ಪ್ರೈಸ್ 5760. ಇಲ್ಲಿ ಗಮನಿಸಬೇಕು ವಿದ್ಯಾರ್ಥಿಗಳೇ, ನಾನು ಹೇಳಿದ್ದೀನಿ ನೆಟ್ ಸೆಲ್ಲಿಂಗ್ ಪ್ರೈಸ್ ಬೇಕು ಅಂದರೆ ಏನು ಮಾಡಬೇಕು ಅಂತ ಹೇಳಿದ್ದೆ ನಿಮಗೆ, ಮಾರ್ಕ್ಡ್ ಪ್ರೈಸ್ನಲ್ಲಿ ಟ್ರೇಡ್ ಡಿಸ್ಕೌಂಟನ್ನು ಲೆಸ್ ಮಾಡಬೇಕು ಅಂತ ಹೇಳಿದ್ದೆ ನಾನು ನಿಮಗೆ. ಓಕೆ, ಈ ಪ್ರೀವಿಯಸ್ ಫಾರ್ಮುಲಾ ಹೇಳಬೇಕಾದ್ರೆ ನೆಟ್ ಸೆಲ್ಲಿಂಗ್ ಪ್ರೈಸ್ ಅಥವಾ ಇನ್ವಾಯ್ಸ್ ಪ್ರೈಸ್ ಬೇಕು ಅಂತ ಹೇಳಿದರೆ ಮಾರ್ಕ್ಡ್ ಪ್ರೈಸ್ ಮೈನಸ್ ಟ್ರೇಡ್ ಡಿಸ್ಕೌಂಟ್ ಅಂತ ಹೇಳಿದ್ದೆ ನಾನು. ಓಕೆ, ಅದು ಟ್ರೇಡ್ ಡಿಸ್ಕೌಂಟ್ ಯಾವ್ದ್ರ ಮೇಲೆ ಕ್ಯಾಲ್ಕುಲೇಷನ್ ಮಾಡಿರಬೇಕು, ಮಾರ್ಕೆಟ್ ಪ್ರೈಸ್ ಮೇಲೆ ಕ್ಯಾಲ್ಕುಲೇಷನ್ ಮಾಡಿರಬೇಕು. ಅವಾಗ ನಿಮಗೆ ನೆಟ್ ಸೆಲ್ಲಿಂಗ್ ಪ್ರೈಸ್ ಸಿಗುತ್ತೆ ಅಂತ ಹೇಳಿದ್ದೆ. ಅದಾಯಿತು. ನಿಮಗೆ ಈಗ ನೆಕ್ಸ್ಟ್ ಏನು ಮಾಡಬೇಕು, ಕ್ಯಾಶ್ ಸೆಲ್ಲಿಂಗ್ ಪ್ರೈಸ್ ಬೇಕಂದ್ರೆ ಏನು ಮಾಡಬೇಕಾಗುತ್ತೆ, ಲೆಸ್ ಕ್ಯಾಶ್ ಡಿಸ್ಕೌಂಟನ್ನು ಮಾಡಬೇಕಾಗುತ್ತೆ. ನಮ್ಮ ಪ್ರಾಬ್ಲಮಲ್ಲಿ 4% ಕ್ಯಾಶ್ ಡಿಸ್ಕೌಂಟನ್ನು ಅವನು ಹೇಳಿದ್ದಾನೆ. ಓಕೆ, ನೋಡ್ರಿ, ಲೆಸ್ ಕ್ಯಾಶ್ ಡಿಸ್ಕೌಂಟ್ ಅಟ್ 4% ಆನ್ ನೆಟ್ ಸೆಲ್ಲಿಂಗ್ ಪ್ರೈಸ್. ನೆಟ್ ಸೆಲ್ಲಿಂಗ್ ಪ್ರೈಸ್ ಇಸ್ 5760 ರೂಪೀಸ್ ಇದೆ. ಇದ್ರ ಮೇಲೆ 4% ಅಂದರೆ 230 ರೂಪಾಯಿ 40 ಪೈಸೆ ಬರುತ್ತೆ. 230 ರೂಪೀಸ್ 40 ಪೈಸೆ. ಇದನ್ನು ನೀವು 5760 ಲೆಸ್ ಮಾಡಿದ್ರೆ ನಿಮಗೆ 5529.40 ಪೈಸೆ ಕ್ಯಾಶ್ ಸೆಲ್ಲಿಂಗ್ ಪ್ರೈಸ್ ಸಿಗುತ್ತೆ. ಇಲ್ಲಿ ಗಮನಿಸಬೇಕು, ಕ್ಯಾಶ್ ಸೆಲ್ಲಿಂಗ್ ಪ್ರೈಸಿಗೆ ಫಾರ್ಮುಲಾ ಏನಂತ ಹೇಳಿದೆ ನಾನು, ಕ್ಯಾಶ್ ಸೆಲ್ಲಿಂಗ್ ಪ್ರೈಸ್ ಈಕ್ವಲ್ಸ್ ನೆಟ್ ಸೆಲ್ಲಿಂಗ್ ಪ್ರೈಸ್ ಮೈನಸ್ ಕ್ಯಾಶ್ ಡಿಸ್ಕೌಂಟ್ ಅಂತ ಹೇಳಿದ್ದೆ. ಅದೇ ರೀತಿ ನಾವಿಲ್ಲಿ ಮಾಡ್ತಾ ಇದ್ವಿ. ಓಕೆ, ನಮಗೀಗ ಕ್ಯಾಶ್ ಸೆಲ್ಲಿಂಗ್ ಪ್ರೈಸ್ ಸಿಕ್ತು ಅಂದರೆ ಸೆಲ್ಲಿಂಗ್ ಪ್ರೈಸ್ನಲ್ಲಿ ನಾವೇನು ಮಾಡಬೇಕು, ಲೆಸ್ ಕಾಸ್ಟ್ ಪ್ರೈಸ್. ಕಾಸ್ಟ್ ಪ್ರೈಸ್ ಆಲ್ರೆಡಿ ಹೇಳಿದ್ದಾನೆ 4800. ಕಾಸ್ಟ್ ಪ್ರೈಸನ್ನು ನೀವು ತೆಗೆದುಬಿಟ್ರೆ ನಿಮಗೆ ಸಿಗೋದೇ ಏನಂತ, ನೆಟ್ ಪ್ರಾಫಿಟ್ ಸಿಗುತ್ತೆ. ಓಕೆ, ಸೆಲ್ಲಿಂಗ್ ಪ್ರೈಸಿಗೆ ಹೇಳಿದೆ, ಸೆಲ್ಲಿಂಗ್ ಪ್ರೈಸ್ ಬೇಕು ಅಂತ ಹೇಳಿದ್ರೆ ಕಾಸ್ಟ್ ಪ್ರೈಸ್ ಪ್ಲಸ್ ನೆಟ್ ಪ್ರಾಫಿಟನ್ನು ಮಾಡಿದ್ರೆ ನಿಮಗೆ ಸೆಲ್ಲಿಂಗ್ ಪ್ರೈಸ್ ಸಿಗುತ್ತೆ ಅಂತ ಹೇಳಿದ್ದೆ. ಅದೇ ರೀತಿ ಇಲ್ಲಿ ಸೆಲ್ಲಿಂಗ್ ಪ್ರೈಸ್ ನಮ್ಮ ಹತ್ರ ಇದೆ, ಏನಂತ ಇದೆ, ಮತ್ತು ಅದೇ ರೀತಿ ಕಾಸ್ಟ್ ಕೂಡ ಇದೆ, ಕಾಸ್ಟ್ ಪ್ರೈಸ್ ಇದೆ. ಕಾಸ್ಟ್ ಪ್ರೈಸನ್ನು ಲೆಸ್ ಮಾಡಿದ್ರೆ ನಿಮಗೆ ನೆಟ್ ಪ್ರಾಫಿಟ್ ಸಿಗುತ್ತೆ. ಇದ್ರ ಮುಖಾಂತರ ಒಂದು ಜನರಲ್ ಫಾರ್ಮುಲಾನ ನಾವು ಅಪ್ಲೈ ಮಾಡೋದ್ರ ಮುಖಾಂತರ ಅವನು ಕೇಳಿರುವಂತಹ ನೆಟ್ ಪರ್ಸೆಂಟೇಜ್ ಆಫ್ ಪ್ರಾಫಿಟನ್ನು ಕ್ಯಾಲ್ಕುಲೇಷನ್ ಮಾಡ್ಬೋದು. ಇಲ್ಲಿ ಬರ್ತಿದ್ದೀನಿ ನೋಡ್ರಿ ವಿದ್ಯಾರ್ಥಿಗಳು, ನೆಟ್ ಪರ್ಸೆಂಟೇಜ್ ಆಫ್ ನೆಟ್ ಪ್ರಾಫಿಟ್ ಈಕ್ವಲ್ಸ್ ನೆಟ್ ಪ್ರಾಫಿಟ್ ಡಿವೈಡೆಡ್ ಬೈ ಕಾಸ್ಟ್ ಪ್ರೈಸ್ ಮಲ್ಟಿಪ್ಲೈಡ್ ಬೈ 100 ಅಂತ ಹೇಳಿದ್ದೇವೆ. ನಮಗೆ ನೆಟ್ ಪ್ರಾಫಿಟ್ ಎಷ್ಟು ಸಿಗಿದೆಯಪ್ಪ, 729.40 ಸಿಕ್ಕಿದೆ. ಡಿವೈಡೆಡ್ ಬೈ ಕಾಸ್ಟ್ ಪ್ರೈಸ್ ಎಷ್ಟಿದೆ, 4800 ಮಲ್ಟಿಪ್ಲೈಡ್ ಬೈ 100 ಮಾಡಿದ್ರೆ ನಿಮಗೆ ಪರ್ಸೆಂಟೇಜ್ ಆಫ್ ನೆಟ್ ಪ್ರಾಫಿಟ್ 15.20% ಅಂತ ಹೇಳ್ತೀವಿ. ಅವನ ಕಾಸ್ಟ್ ಏನು ಪ್ರಾಡಕ್ಟ್ ಇದೆಯಲ್ಲ 4800 ರೂಪಾಯಿ, ಅದಕ್ಕೆ ಅವನು 50% ಮಾರ್ಕಪ್ ಮಾಡಿಬಿಟ್ಟು 20% ಟ್ರೇಡ್ ಡಿಸ್ಕೌಂಟನ್ನು ಅಲೋ ಮಾಡಿ 4% ಕ್ಯಾಶ್ ಡಿಸ್ಕೌಂಟನ್ನು ಅಲೋ ಮಾಡಿದಾಗ ಪರ್ಸೆಂಟೇಜ್ ಆಫ್ ನೆಟ್ ಪ್ರಾಫಿಟ್ ಎಷ್ಟು ಮಾಡ್ತಾನೆ ಅಂತ ಹೇಳಿದರೆ 15.20 ಅಷ್ಟು ಪರ್ಸೆಂಟೇಜ್ ಆಫ್ ನೆಟ್ ಪ್ರಾಫಿಟನ್ನು ಅರ್ನ್ ಮಾಡ್ತಾನೆ ಅಂತ ನಾವು ಹೇಳ್ಬೋದು. ಇನ್ನು ವಿದ್ಯಾರ್ಥಿಗಳ ಇದು ಎರಡನೇ ಇಲಿಸ್ಟ್ರೇಷನ್ನು. ಇಲ್ಲಿ ನೋಡಿ ಏನಂತ ಹೇಳಿದ್ದಾನೆ, ದಿ ಕಾಸ್ಟ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಎ ರೇಡಿಯೋ ಈಸ್ 3000 ಅಂತ ಹೇಳಿದ್ದಾನೆ. ಒಂದು ರೇಡಿಯೋನ ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೋಸ್ಕರ ಅವನಿಗೆ 3000 ರೂಪಾಯಿ ಕಾಸ್ಟ್ ಆಗ್ತಾ ಇದೆ ಅಂತ ಹೇಳಿದ್ದಾನೆ. ಇದನ್ನು ನಾವು ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಂತ ತಿಳ್ಕೊಳ್ಳೋಣ. ಏನು ಕೇಳ್ತಾ ಇದ್ದಾನೆ, ಫಾರ್ ಹೌ ಮಚ್ ಶುಡ್ ಇಟ್ ಬಿ ಮಾರ್ಕ್ಡ್, ಏನಂತ ಹೇಳ್ತಿದ್ದಾನೆ ಇಲ್ಲಿ ಅಬ್ಸರ್ವ್ ಮಾಡಬೇಕು. ಫಾರ್ ಹೌ ಮಚ್ ಶುಡ್ ಇಟ್ ಬಿ marked for sales so that a clear profit of 15% is obtained after allowing a 10% trade discount ಅಂತ ಹೇಳಿದ್ದಾನೆ. 15% ಪ್ರಾಫಿಟ್ಟು ಬರಬೇಕಂತೆ, 10% ಟ್ರೇಡ್ ಡಿಸ್ಕೌಂಟನ್ನು ಕೂಡ ಅವನು ಅಲೋ ಮಾಡ್ತಾ ಇರಬೇಕು. ಹಾಗಾದರೆ ಅವನು ಎಷ್ಟು ಮಾರ್ಕ್ಡ್ ಪ್ರೈಸನ್ನು ಫಿಕ್ಸ್ ಮಾಡಬೇಕು ಅಂತ ಕೇಳ್ತಾ ಇದ್ದಾನೆ. ಓಕೆ, ನಾವು ಇಲ್ಲಿ ಏನು ಕ್ಯಾಲ್ಕುಲೇಷನ್ ಮಾಡಬೇಕು, ಮಾರ್ಕ್ಡ್ ಪ್ರೈಸನ್ನು ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ. ಆ ಒಂದು 3000 ರೂಪಾಯಿಂದು ಏನಿದೆಯಲ್ಲ ರೇಡಿಯೋ ಕಾಸ್ಟ್ ಏನಿದೆ 3000 ರೂಪಾಯಿ ಇದೆ, ಇದನ್ನು ಅವನು ಸೇಲ್ ಮಾಡಬೇಕಾಗುತ್ತೆ. ಸೇಲ್ ಮಾಡಬೇಕಂದ್ರೆ ಮಾರ್ಕ್ಡ್ ಪ್ರೈಸನ್ನು ಫಿಕ್ಸ್ ಮಾಡಬೇಕಾಗುತ್ತೆ. ನಮಗೆ ಮಾರ್ಕ್ಡ್ ಪ್ರೈಸ್ ಇಲ್ಲಿ ಗೊತ್ತಿಲ್ಲ, ಅದನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಅವನು ಹೇಳಿದ್ದಾನೆ. ನೋಡಿರಿ ಸೊಲ್ಯೂಷನ್, ಕ್ಯಾಲ್ಕುಲೇಷನ್ ಆಫ್ ಮಾರ್ಕ್ಡ್ ಪ್ರೈಸ್ ಆಫ್ ಎ ರೇಡಿಯೋ ಅಂತ ನೀವು ಬರೀಬೇಕು. ಯಾಕಂದರೆ ಅದನ್ನೇ ಕೇಳಿದಾನೆ ಅವನು ಏನು ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ.
ಫಸ್ಟ್ ನಾವೇನು ತಗೊಂತೀವಿ, ಕಾಸ್ಟ್ ಆಫ್ ಪ್ರೊಡಕ್ಷನ್ ತಗೊಂತೀವಿ. ಆ ಒಂದು ರೇಡಿಯೋನ ಮಾಡಲಿಕ್ಕೆ 3,000 ರೂಪಾಯಿ ಅವನಿಗೆ ಕಾಸ್ಟ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಆಗ್ತಾಯಿದೆ. ಅದನ್ನು ನಾವು ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಂತ ಇಲ್ಲಿ ಬರ್ಕೊಂಡಿದ್ದೀವಿ. ಆ್ಯಡ್ ಮಾಡಬೇಕು, ಏನು 15% ಪ್ರಾಫಿಟನ್ನು ಅವನು ತಗೋಬೇಕು ಅಂತ ಹೇಳ್ತಾ ಇದ್ದಾನೆ ಪರಿಗಣನೆಗೆ. ಸೊ 15% ಪ್ರಾಫಿಟ್ ಅದ್ರ ಮೇಲೆ ತಗೋಬೇಕು, ಕಾಸ್ಟ್ ಮೇಲೆ ತಗೊಂತೀವಿ. ಸೊ ಕಾಸ್ಟ್ ಎಷ್ಟಿದೆ ರೇಡಿಯೋದು, 3,000 ಇಂಟು 15/100, 450 ರೂಪಾಯಿ ಪ್ರಾಫಿಟ್ ಬರ್ತಾ ಇದೆ. ಆವಾಗ ನೀವು 3,000ಗೆ 450 ಆ್ಯಡ್ ಮಾಡಿದಾಗ 3,450 ರೂಪೀಸ್ ನಿಮಗೆ ಏನು ಸಿಗುತ್ತೆ, ನೆಟ್ ಸೆಲ್ಲಿಂಗ್ ಪ್ರೈಸ್ ಆಫ್ಟರ್ ಅಲೋಯಿಂಗ್ ಡಿಸ್ಕೌಂಟ್. ಏನಂತ ಹೇಳ್ತಿದ್ದಾನೆ, 15% ಏನು ನಿಮಗೆ 15% ಏನು ಪ್ರಾಫಿಟ್ ಬರ್ತಾ ಇದೆಯಲ್ಲ, ಅದು ಯಾವಾಗ ಬರಬೇಕಂತ ಹೇಳಿದ್ದಾನೆ, ಆಫ್ಟರ್ ಅಲೋಯಿಂಗ್ ಟ್ರೇಡ್ ಡಿಸ್ಕೌಂಟ್ ಅಂತ ಹೇಳಿದ್ದಾನೆ. ಸೊ ನಾವಿಲ್ಲಿ ಆಫ್ಟರ್ ಅಲೋಯಿಂಗ್ ಟ್ರೇಡ್ ಡಿಸ್ಕೌಂಟ್ ಅಂತಲೇ ಬರೀಬೇಕು. ನೆಟ್ ಸೆಲ್ಲಿಂಗ್ ಪ್ರೈಸು ಎಷ್ಟು ಬರ್ತಾ ಇದೆ ಆಫ್ಟರ್ ಅಲೋಯಿಂಗ್ ಟ್ರೇಡ್ ಡಿಸ್ಕೌಂಟು, 3,450 ರೂಪೀಸ್ ಬರ್ತಾ ಇದೆ. ಓಕೆ, ನಮಗೆ ಮಾರ್ಕೆಡ್ ಪ್ರೈಸ್ ಇಲ್ಲಿ ಅಂದರೆ ಇಲ್ಲ, ಅದಕ್ಕೋಸ್ಕರ ನಾವು ಅಸ್ಯೂಮ್ ಮಾಡಬೇಕಾಗುತ್ತೆ. ಮಾರ್ಕೆಡ್ ಪ್ರೈಸ್ 100 ಅಂತ ನಾವು ತಗೊಳ್ಳೋಣ, ಅಸ್ಯೂಮ್ ಮಾಡೋಣ. ಓಕೆ, ಅಸ್ಯೂಮ್ ದಟ್ ಮಾರ್ಕೆಡ್ ಪ್ರೈಸ್ ಈಸ್ 100 ಅಂತ ನಾವು ತಗೊಳ್ಳೋಣ. ನೆಟ್ ಸೆಲ್ಲಿಂಗ್ ಪ್ರೈಸ್ ನಿಮಗೆ ಬೇಕು ಅಂತ ಹೇಳಿದರೆ ಫಾರ್ಮುಲಾ ನಾವು ಆಲ್ರೆಡಿ ಹೇಳಿದ್ದೆ ಅವಾಗ ನಿಮಗೆ. ನೆಟ್ ಸೆಲ್ಲಿಂಗ್ ಪ್ರೈಸ್ ಬೇಕಂದ್ರೆ ಏನು ಮಾಡಬೇಕು, ಮಾರ್ಕೆಟ್ ಪ್ರೈಸ್ನಲ್ಲಿ ಟ್ರೇಡ್ ಡಿಸ್ಕೌಂಟನ್ನು ಲೆಸ್ ಮಾಡಬೇಕು. ಮಾರ್ಕೆಟ್ ಪ್ರೈಸನ್ನು 100 ಅಂತ ನಾವು ತಗೊಂಡಿದ್ದೀವಿ. ಟ್ರೇಡ್ ಡಿಸ್ಕೌಂಟನ್ನು ಪ್ರಾಬ್ಲಮ್ನಲ್ಲಿ 10% ಅಂತ ಹೇಳಿದ್ದಾನೆ. 10% ಆನ್ ಮಾರ್ಕೆಟ್ ಪ್ರೈಸ್ ಎಷ್ಟು ಬರುತ್ತೆ, 10 ರೂಪೀಸ್ ಬರುತ್ತೆ. ಸೊ 100ಅಲ್ಲಿ 10 ರೂಪೀಸನ್ನು ತೆಗೆದ್ರೆ 90 ರೂಪೀಸ್ ಬರುತ್ತೆ. ಏನು, ನೆಟ್ ಸೆಲ್ಲಿಂಗ್ ಪ್ರೈಸ್ ಇಸ್ 90 ರೂಪೀಸ್ ಬರುತ್ತೆ. ಯಾವಾಗ ಮಾರ್ಕೆಟ್ ಪ್ರೈಸ್ 100 ಇದ್ದಾಗ, ಟ್ರೇಡ್ ಡಿಸ್ಕೌಂಟ್ 10% ಇದ್ದಾಗ. ಈಗ ನೀವು ಕಾಮನ್ ಆಗಿ ಇಲ್ಲಿ ಅಬ್ಸರ್ವ್ ಮಾಡ್ಬೋದು ನೋಡ್ರಿ, ಫಾರ್ ನೆಟ್ ಸೆಲ್ಲಿಂಗ್ ಪ್ರೈಸ್ ಈಸ್ 90 ಇದ್ದಾಗ ಮಾರ್ಕೆಟ್ ಪ್ರೈಸ್ 100 ಇದೆ. ಹಾಗಾದರೆ ನೆಟ್ ಸೆಲ್ಲಿಂಗ್ ಪ್ರೈಸ್ 3,450 ಇದ್ದಾಗ ಮಾರ್ಕೆಟ್ ಪ್ರೈಸ್ ಎಷ್ಟಿರುತ್ತೆ ಅನ್ನುವಂಥದ್ದು ಕ್ವಶನ್. ಇಲ್ಲಿ ಇನ್ನೊಮ್ಮೆ ಹೇಳ್ತೇನೆ ನೋಡ್ರಿ, ಫಾರ್ ನೆಟ್ ಸೆಲ್ಲಿಂಗ್ ಪ್ರೈಸ್ ಈಸ್ 90 ಇದ್ದಾಗ ಮಾರ್ಕೆಟ್ ಪ್ರೈಸ್ 100 ಇದೆ. ಫಾರ್ ನೆಟ್ ಸೆಲ್ಲಿಂಗ್ ಪ್ರೈಸ್ 3,450 ಇದ್ದಾಗ ಮಾರ್ಕೆಟ್ ಪ್ರೈಸ್ ಎಷ್ಟಿದೆ ಅನ್ನುವಂಥದ್ದು ಇಲ್ಲಿ ನಿಮಗೆ ಕ್ವಶನ್. ನಾವು ಯಾವ ಒಂದು ರೂಲನ್ನು ಅಪ್ಲೈ ಮಾಡ್ತೀವಿ, ರೂಲ್ 3ನ ಅಪ್ಲೈ ಮಾಡ್ತೀವಿ. ದೇರ್ಫೋರ್ ಮಾರ್ಕೆಡ್ ಸೆಲ್ಲಿಂಗ್ ಪ್ರೈಸ್ ಅಥವಾ ಮಾರ್ಕೆಡ್ ಪ್ರೈಸ್ ಈಕ್ವಲ್ಸ್ 3,450 ನಾವು ಮೇಲೆ ತಗೊಂತೀವಿ, ಡಿವೈಡೆಡ್ ಬೈ 90ನ ಕೆಳಗೆ ತಗೊಂತೀವಿ, ಮಲ್ಟಿಪ್ಲೈಡ್ ಬೈ 100 ಮಾಡಿದಾಗ ನಿಮಗೆ ಮಾರ್ಕೆಡ್ ಪ್ರೈಸ್ ಸಿಗುತ್ತೆ 3,833 ರೂಪೀಸ್ ಅಂತ ಹೇಳ್ತೇವೆ. ಮಾರ್ಕೆಟ್ ಸೆಲ್ಲಿಂಗ್ ಪ್ರೈಸ್ ಅಂದ್ರೆ ಒಂದೇ, ಮಾರ್ಕೆಡ್ ಪ್ರೈಸ್ ಅಂದ್ರೆ ಒಂದೇ. ನಮ್ಮ ಪ್ರಾಬ್ಲಮಲ್ಲಿ ಏನು ಕೇಳಿದಾನಲ್ಲ ಅದರ ಸೊಲ್ಯೂಷನ್ ಇದು. ಎಷ್ಟು ಬಂದಿದೆ, 3,833 ರೂಪಾಯಿ. ಇಲ್ಲಿವರೆಗೂ ಏನು ಹೇಳಿದ್ದೀನಲ್ಲ ಇದು ಡಿಸ್ಕೌಂಟ್ಸ್ ಬಗ್ಗೆ ವಿದ್ಯಾರ್ಥಿಗಳೇ. ನಿಮಗೆ ಈ ಒಂದು ಚಾಪ್ಟರ್ನಲ್ಲಿ ಆಲ್ಮೋಸ್ಟ್ ಎಲ್ಲ ಒಂದು ಕಾನ್ಸೆಪ್ಟ್ಸ್ ಅಂದರೆ 4 ಕಾನ್ಸೆಪ್ಟ್ಸ್ ಏನು ಇದ್ವಲ್ಲ, ಪ್ರೆಸೆಂಟ್ ವರ್ತ್ ಆಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟಂತಹ ಪ್ರಾಬ್ಲಮ್ಸನ್ನು ಹೇಳಿದ್ದೀನಿ ನಾನು. ಅದೇ ರೀತಿ ಬಿಲ್ಸ್ ಆಫ್ ಎಕ್ಸ್ಚೇಂಜ್ ಬಗ್ಗೆ ಇತ್ತು, ಅದರ ಥಿಯರಿಟಿಕಲ್ ಬ್ಯಾಕ್ಗ್ರೌಂಡನ್ನು ಹೇಳಿದ್ದೀನಿ, ಪ್ರಾಬ್ಲಮ್ಸನ್ನು ಹೇಳಿದ್ದೀನಿ. ಅದೇ ರೀತಿ ಪ್ರಾಫಿಟ್ ಆ್ಯಂಡ್ ಲಾಸ್ ಬಗ್ಗೆನೂ ಹೇಳಿದ್ದೀನಿ, ಅದರಲ್ಲಿ ಫೈಂಡಿಂಗ್ ಆಫ್ ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಬಗ್ಗೆನೂ ಹೇಳಿದ್ದೀನಿ. ಡಿಟರ್ಮಿನೇಷನ್ ಆಫ್ ಸೆಲ್ಲಿಂಗ್ ಪ್ರೈಸ್, ಡಿಟರ್ಮಿನೇಷನ್ ಆಫ್ ಕಾಸ್ಟ್ ಪ್ರೈಸ್ ಬಗ್ಗೆನೂ ಹೇಳಿದ್ದೀನಿ. ಇವತ್ತು ನಾನು ನಿಮಗೆ ಡಿಸ್ಕೌಂಟ್ಸ್ ಬಗ್ಗೆನೂ ಹೇಳಿದ್ದೀನಿ, ಅದಕ್ಕೆ ಸಂಬಂಧಪಟ್ಟಂತಹ ಪ್ರಾಬ್ಲಮ್ಸನ್ನು ಕೂಡ ನಾನು ಹೇಳಿದ್ದೀನಿ. ಆದರೆ ಇಲ್ಲಿ ಏನು ಅಂತ ಹೇಳಿದ್ರೆ 5 ಮಾರ್ಕ್ಸಿಗೆ ಏನಿದೆಯಲ್ಲ ಈ ರೀತಿಯಾದಂಥ ಪ್ರಾಬ್ಲಮ್ಸನ್ನು ಕೇಳ್ತಾರೆ ಅವರು. 5 ಮಾರ್ಕ್ಸಿಗೆ 15 ಮಾರ್ಕ್ಸಿಗೆ ಕೇಳಬೇಕಾದ್ರೆ ಏನು ಮಾಡ್ತಾರೆ ಅಂದರೆ ABC ಅಂತ 3 ಪ್ರಾಬ್ಲಮ್ಸನ್ನು ಮರ್ಜ್ ಮಾಡಿ ಕೇಳ್ತಾರೆ. ಓಕೆ, 15 ಮಾರ್ಕ್ಸಿಗೆ ಅಂದರೆ 15 ಮಾರ್ಕ್ಸ್ನಲ್ಲಿ ಪ್ರಾಬ್ಲಮ್ ನಂಬರ್ 1 ಏನಂತ ಕೇಳ್ತಾರೆ, 5 ಮಾರ್ಕ್ಸಿಗೆ ಪ್ರೆಸೆಂಟ್ ವರ್ತಿನ ಪ್ರಾಬ್ಲಮ್ ಕೇಳ್ಬೋದು. ಅದೇ ರೀತಿ ಇನ್ನು ಎ ಅಂತ ಅವರು ಆಪ್ಷನನ್ನು ಕೊಟ್ಟಿದ್ದಾರೆ, ಬಿ ಅಂತ ಕೊಟ್ಬಿಟ್ಟು ಮತ್ತೆ ಅದರಲ್ಲಿ ಬಿ ಏನು ಬಿಲ್ಸ್ ಆಫ್ ಎಕ್ಸ್ಚೇಂಜಿಗೆ ಸಂಬಂಧಪಟ್ಟಂಥ ಒಂದು 5 ಮಾರ್ಕ್ಸಿಗೆ ಕೇಳಿರ್ಬೋದು. ಅದೇ ರೀತಿ ಸಿ ಅಂತ ಕೊಟ್ಬಿಟ್ಟು ಡಿಸ್ಕೌಂಟ್ಸ್ ಬಗ್ಗೆ ಒಂದು 5 ಮಾರ್ಕ್ಸಿಂದ ಕೇಳಿರ್ತಾರೆ. ಟೋಟಲ್ ಎಷ್ಟಾಯಿತು, 15 ಮಾರ್ಕ್ಸಿಂದು ಕ್ವಶನ್ ಆಯಿತು. ಈ ರೀತಿ ನಿಮಗೆ 15 ಮಾರ್ಕ್ಸಿಗೆ ಕೇಳ್ತಾರೆ ವಿದ್ಯಾರ್ಥಿಗಳೇ. ಆಲ್ ದ ಬೆಸ್ಟ್, ಚೆನ್ನಾಗಿ ಓದ್ಕೊಳ್ಳಿ, ಚೆನ್ನಾಗಿ ಎಕ್ಸಾಮ್ನಲ್ಲಿ ಬರೀರಿ.